ಖರ್ಚು ಕಡಿಮೆ ಮಾಡಬೇಕು. ಆ ತರ ಕೃಷಿನ ಮಾಡೋದು ಕಲ್ತು ಹಾರ್ಡ್ ವರ್ಕ್ ಮಾಡೋದು ಕಡಿಮೆ ಆಗ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಇವತ್ತಿನ ಪದ್ಧತಿ ಸ್ಮಾರ್ಟ್ ವರ್ಕ್ ಮಾಡಿ ಚಾಣಾಕ್ಷತನ ಬೇಕು. ರೈತರು ಸೈಂಟಿಸ್ಟ್ ಆಗಿದ್ರಲ್ಲ ಹಿಂದೆ ನಮ್ಮ ಅಜ್ಜರು, ಅಲ್ಲಿಗೆ ಹೋಗ್ಬೇಕು. ಮುಖ್ಯವಾಗಿ ಹೇಳ್ತೀನಿ, ಯಾವುದೇ ವ್ಯಸನಿಗಳಾಗಿರ್ಬಾರ್ದು. ಬಹಳ ರೈತರಿಗೆ ಭವಿಷ್ಯ ಅಲ್ಲಿಂದಲೇ ಸೃಷ್ಟಿಯಾಗೋದು. ಎಷ್ಟೋ ಜನ ರೈತರು ಅವನತಿ ಹಿಡಿದಿರೋದು ಮದ್ಯ ವ್ಯಸನಿಗಳು, ದುಶ್ಚಟ, ಈ ಮಾರ್ಗ ಹಿಡಿದು ಮುಕ್ತಿ ಹೊಂದಿದ್ರು ಮಾತ್ರ ಇಂಪ್ರೂವ್ಮೆಂಟ್ ಅಂದ್ರನೇ ಅದು. ಪ್ರಪಂಚದಲ್ಲಿ ಯಾರು ಕುಡಿಯೋದು ಬಿಟ್ಟ ಮೇಲೆ ಪರವಾಗಿಲ್ಲ ಅಂತಾರ ಹೊರತು ಕುಡಿಯೋದು ಕಲ್ತ ಮೇಲೆ ಪರವಾಗಿಲ್ಲ ಅನ್ನೋರು ಒಬ್ರು ಇಲ್ಲ. ಎಷ್ಟು ವರ್ಷ ಆಯ್ತಣ್ಣ ಅಡಿಕೆ? 5 ವರ್ಷ ಆಯ್ತು. 5 ವರ್ಷ ಬೃಹದಾಕಾರವಾಗಿ ಬೆಳೆದಿದೆ ಅಡಿಕೆ. ನೀವಣ್ಣ ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತೀರಾ? ನಾಟಿ ಗೊಬ್ಬರ ಬಿಟ್ರೆ ಏನು ಇಲ್ಲ, ಕಾಡು ಕುರಿ ಗೊಬ್ಬರ. ಜೀರೋ ಕಲ್ಟಿವೇಶನ್? ಜೀರೋ ಕಲ್ಟಿವೇಶನ್. ಬಾಳೆ ಏನು ಹಾಕಿಲ್ವಾ? ಇಲ್ಲ ಬಾಳೆ ಹಾಕಿಲ್ಲ. ಹಾಕಿದ್ದು 1 ವರ್ಷಕ್ಕೆ ಕಿತ್ತಾಕಿದೆ. ಕಿತ್ತಾಕ್ಬಿಟ್ಟು ಆಮೇಲೆ ಬಿಟ್ಟಿದೀನಿ. ಇನ್ಮೇಲೆ ಒಂದೊಂದು ಬಾರ್ಡ್ರಲ್ ಮಾಡೋಣ ಅಂತ. ಬಾರ್ಡ್ರಲ್ ಮೆಣಸು, ಬಾಳೆ, ಆ ತರದ್ದು ಬಾರ್ಡ್ರಿಗೆ ಮಾಡೋಣ ಅಂತ. 5 ವರ್ಷಕ್ಕೆ ನಮ್ಗೊಂದು 130 kg ಸಲ ಅಡಿಕೆ ಕುಯ್ದು ಮಾರಿದ್ದೀನಿ. ಈಗ ಮೊದಲನೇ ದೀಪಾವಳಿಗೆ 5ನೇ ವರ್ಷ ಅದು 130 kg ಸಿಕ್ಕಿದೆ ಅಡಿಕೆಕಾಯಿ. ಒಂದು 25 ಗಿಡಗಳು ಬಿಟ್ಟಿದ್ದು. ಈ ಸಲ ಇನ್ನೂ ಜಾಸ್ತಿ, ಒಂದು 100 ಗಿಡ ಬಿಡ್ಬೋದು. 100 ಗಿಡ ಬಿಡ್ಬೋದು. ಮುಂದಿನ ವರ್ಷಕ್ಕೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲವೂ ಫಸಲಾಯ್ತವೆ. ಅಂದ್ರೆ ಈಗ ಮೊದಲನೇ ಸಲ ಕೇವಲ 25 ಗಿಡದಲ್ಲಿ 130 kg ಕಾಯಿ ಮಾರಿದ್ವಿ. ಬೀಳಲ್ಲ, ಭೂಮಿ ಒಣಗಲ್ಲ, ತೇವಾಂಶ ಆರಲ್ಲ. ಈಗ ಏನು ಅಂದ್ರೆ ನಾವು ಡ್ರಿಪ್ ಮುಖಾಂತರ ನಾವು ಬೇರೆ ತರ ಮಾಡಿದ್ರೆ, ಸ್ಪ್ರಿಂಕ್ಲಿಯರ್, ಜೆಟ್ಟು ಆ ತರ ಮಾಡಿದ್ರೆ ಒಂದು 40% ಆವಿಯಾಗೆ ಹೋಗುತ್ತೆ. ನಮಗೆ 60% ಸಿಗೋದು. ಮತ್ತೆ ಅದು ಏನಾಗುತ್ತೆ ಅಂತಂದ್ರೆ ಮೇಲ್ಭಾಗ ಮಾತ್ರ ತೇವಾಂಶ ಇರುತ್ತೆ, ತಳಭಾಗಕ್ಕೆ ನೀರ್ ಸಿಗಲ್ಲ. ಡ್ರಿಪ್ ಹಂಗಲ್ಲ, ಒಂದು 10% ಆವಿಯಾಕು ಬಿಡಲ್ಲ ಇಲ್ಲಿ. ಇದ್ರಲ್ಲಿ 90% ನಾವ್ ಏನ್ ನೀರಿದೆ ಉಪಯೋಗ ಆಗುತ್ತೆ ಗಿಡಗಳಿಗೆ. ಬಿಸ್ತು ಅಂತ ಹೇಳಿ ಸುಣ್ಣ ಎಲ್ಲ ಹೊಡಿತಾರೆ, ನಾವ್ ಏನ್ ಹೊಡೆದೇ ಇಲ್ಲ ನೋಡಿ. ಹೊಡೆದೇ ಇಲ್ಲ ಅಲ್ವಾ ನೀವೆಲ್ಲ? ಇದುವರೆಗೂ ಹೊಡೆದಿಲ್ಲ. ಸುಣ್ಣ ನೋಡಿದಿಲ್ಲ, ಏನು ಹೊಡೆದಿಲ್ಲ ನೋಡಿ. ನ್ಯಾಚುರಲ್ ಆಗಿ ಅವು ಹೆಂಗಿದೆ ಹಂಗೆ ಬಿಟ್ಟಿದ್ವಿ. ಅವಾಗ್ಲೂ ನೀರ್ ನಿಂತ್ರೆ ಅಲ್ಲಿ ರೋಗ ಸೃಷ್ಟಿ ಆಗಬಹುದು. ಅದ್ರ ಕಡೆ ಗಮನ ಹರಿಸೋದು ಅಷ್ಟೇ. ನೀರು, ಗೊಬ್ಬರ ಚೆನ್ನಾಗ್ ಕೊಡೋದು. ರೈತರಾದ್ಮೇಲೆ ಪ್ರತಿ ಗುಣಿನೂ ಅಬ್ಸರ್ವ್ ಮಾಡಬೇಕು. ಪ್ರತಿ ಗಿಡನು ದಿವಸ ನೋಡ್ಬೇಕು. ಏನ್ ತ್ಯಾಜ್ಯ ಬಿದ್ರು, ಕಡ್ಡಿ ಕಸ ಏನ್ ತಂದ್ರು ಹಾಕ್ತಿವಿ. ಎಲ್ಲೂ ಬಿಸಾಕಲ್ಲ, ವೇಸ್ಟ್ ಮಾಡಲ್ಲ. ನಾವು ಕೇರಳ ತಾಳಿ ತೆಂಗು ಉಳುಮೆ ಮಾಡಲ್ಲ, ನಮ್ ಮಂಗ್ಳೂರೇ ತಗೊಳ್ಳಿ ಉಳುಮೆ ಮಾಡಲ್ಲ. ನಾವು ಆದಾಯದಲ್ಲಿ ಜಾಸ್ತಿ ಮಾಡೋ ಪ್ರಯತ್ನ ಮಾಡಕ್ ಹೋಗ್ಬಾರ್ದು. ರೈತರು ಖರ್ಚಿನ ಕಮ್ಮಿ ಮಾಡ್ರೆ ತಾನಾಗೆ ಆದಾಯ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ರೆ ಆದಾಯ ಬರುತ್ತೆ ಅನ್ನೋದು ನಮ್ಮ ಮನಸ್ಥಿತಿ. ಹೌದು. 5ನೇ ವರ್ಷಕ್ಕೆ ಮಾತ್ರ ಬಹಳ ಚೆನ್ನಾಗಿದೆ ಅಣ್ಣ ಇದು. ನೋಡಿ, ಇದು ಬುಡ ಹೆಂಗಿದೆ, ಚೆನ್ನಾಗಿ ಬಂದಿದ್ದಾವೆ ಮಾತ್ರ. ಈಗ ಅದು ಪ್ರಯತ್ನ ನಾವು ಯಥೇಚ್ಛವಾಗಿ ಇಳುವರಿ ಬರಕ್ ಏನ್ ಮಾಡ್ಬೇಕು, ಈಗ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವ್, ಯಾಕಂದ್ರೆ ಅದು ರೈತರು ಕಚ್ಕೋಬೇಕು ಅಂದ್ರೆ ಇಳುವರಿ ಬರಕ್ ಏನು ಅಧಿಕ ಇಳುವರಿ ಪಡಿಯಕ್ಕೆ, ಇದ್ರಲ್ಲಿ ಈ ಗಿಡದಲ್ಲಿ ನಾನು ಎಷ್ಟು ಇಳುವರಿ ಪಡಿಬಹುದು, ಇಳುವರಿ ಆಯಸ್ಸು, ಗಿಡದ ಆಯಸ್ಸು ಎರಡನ್ನೂ ನೋಡ್ಕೋಬೇಕು. 100 ವರ್ಷದ ತೆಂಗಿನ ಗಿಡ ಫಸಲು ಗಿಡ ತಯಾರು ನೋಡ್ತಾ ಇದೀವಿ ಹಿಂದೆ. ಇವತ್ತು 10 ವರ್ಷದ ಮರ 50 ವರ್ಷದ ಗಿಡದಂಗ ಹೋಗಿರುತ್ತೆ. ಇದೆಲ್ಲ 55 ವರ್ಷದ ತೆಂಗಿನ ಮರಗಳು. ಹೊರಗಡೆಯಿಂದ ಮಣ್ಣೇನಾರು ಏನು ಮಾಡಿಲ್ಲ, ಇದುವರೆಗೂ ಏನು ಮಾಡಿಲ್ಲ. ಖರ್ಚೇ ಇಲ್ಲ ಇದಕ್ಕೆ. ಅದನ್ನೇ ನಾನು ಈಗ ಹೇಳಿದ್ದು. ಇದಕ್ ಮೊದ್ಲು ಖರ್ಚು ಕಡಿಮೆ ಮಾಡ್ಬೇಕು, ಆ ತರ ಕೃಷಿನ ಮಾಡೋದ್ ಕಲ್ತು. ಹಾರ್ಡ್ ವರ್ಕ್ ಮಾಡೋದು ಕಡಿಮೆ ಆಗ್ಬೇಕು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಇವತ್ತಿನ ಪದ್ಧತಿ ಸ್ಮಾರ್ಟ್ ವರ್ಕ್ ಮಾಡಿ ಚಾಣಾಕ್ಷತನ ಬೇಕು. ರೈತರು ಸೈಂಟಿಸ್ಟ್ ಆಗಿದ್ರಲ್ಲ ಹಿಂದೆ ನಮ್ಮ ಅಜ್ಜರು, ಅಲ್ಲಿಗೆ ಹೋಗ್ಬೇಕು. ನಿಜ. ಬೇರೆಯವರಿಂದ ಮಾಹಿತಿ ಪಡ್ಕೋಬಾರ್ದು, ನಾವೇ ಕಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನಾವೇ ಸ್ವಂತ ಅನುಭವ ತಗೊಂಡ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್. ಇದು ಡೈಲಿ ರೈತರು ಅಂತ ಅಂದ್ರೆ ಏನು ಬರೀ ಬೆಳೆಯೋದಲ್ಲ, ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟ್ ಆಗ್ತಾ ಇರ್ಬೇಕು. ಅನುಭವ ಅನ್ನೋದೇ ಅದು. ಅನುಭವದ ಮುಂದೆ ಯಾವ ಎಜುಕೇಶನ್ ಇಲ್ಲ ನೋಡಿ. ಗರಿಕೆ ಇತ್ತು, ಇದ್ರಲ್ಲಿ ಶುಂಠಿ ಇತ್ತು, ಶುಂಠಿ ಗೆಡ್ಡೆ ಅಂತೀವಲ್ಲ ನಾವು, ಕೆರೆಯಿಂದ ಗೋಡ್ ಹೊಡಿಸಿದಾಗ ಎಲ್ಲ ಕಡಿಮೆ ಆಗಿ ಹೋಗಿದೆ ಈಗ. ಯಾಕೆ ಕಡಿಮೆ ಆಯ್ತು ಅಂದ್ರೆ ಗರಿಕೆ ಅದು ಉಳುಮೆ ಇಲ್ಲ ಅಂದ್ರೆ ಮೇಲ್ ತೇಲಿ ಬಿಡುತ್ತದು ಗರಿಕೆ. ಈಗ ನೋಡಿ, ಇದು ಹುಟ್ಟಿದೆ, ಒಂದೇ ಒಂದು ಪಾರ್ಥೇನಿಯಂ ಇಲ್ಲ, ತೋರಿಸಿ. ಹೌದು, ಎಲ್ಲೂ ಇಲ್ಲ, ಪಾರ್ಥೇನಿಯಂ ಇಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ, ಅದು ಬೆಳೆದಿಲ್ಲ ನೋಡಿ. ಇದು ಮುಂಗಾರಲ್ಲಿ ಬೇರೆ ತರದ್ದು ಹುಟ್ಟುತ್ತೆ, ಹಿಂಗಾರಲ್ಲಿ ಬೇರೆ ತರದ್ದು ಹುಟ್ಟುತ್ತೆ. ಕಳೆ ಅನ್ನೋದು
ಮುಂಗಾರಲ್ಲಿ ಜಲ್ದಿ 3 ತಿಂಗಳಿಗೆ ಸಾಯ ಅಂತದ್ದು ಹುಟ್ಟುತ್ತೆ. ಹಿಂಗಾರಲ್ಲಿ ನೋಡಿ ಬೇಸಿಗೆ ಎಲ್ಲ ಉಳಿಯ ಅಂತ ಗಿಡಗಳೇ ಹುಟ್ಟೋದು. ಪ್ರಕೃತಿಗೆ ಗೊತ್ತಾಗುತ್ತೆ ಏನ್ ಬೇಕು ನಾನು ಅದಕ್ಕಿರೋ ಅನುಭವ ನಮ್ಗಿಲ್ಲ. ನಿಜ ಅದು ತಿಳ್ಕೊಬೇಕು ನಾವ್ ಅದನ್ನ. 4 ವರ್ಷದ ಗಿಡ ಇನ್ನು ಮುಂದಕ್ಕೆ. ಇವೆಲ್ಲ 4 ವರ್ಷದ ಇನ್ನ ಮುಂದಕ್ಕೆ ನೋಡಿ ಅದು ಹಂದಿ ಹುಟ್ಟಿತ್ತು, ಸಸಿ ಹಾಕಿದ್ವು. ಒಂದೇ ಒಂದು ಸಸಿ ಹೋಗ್ದಂಗ್ ನೋಡ್ಕೋಬೇಕು ರೈತರು. ಹೌದು. ಅಡಿಕೆ ಒಳಗೆ ಒಂದು ಹೋಗುಣಿ ಹಾಕಿದ್ವು ಅಂದ್ರೆ ಅದು ಏನಾದ್ರೂ ಅದು ಆ ಲೆವೆಲ್ಗೆ ಈಕ್ವಲ್ ಮಾಡ್ಕೊಳಕ್ ಬೆಳವಣಿಗೆ ಆಗುತ್ತೆ, ಸಣ್ಣ ಆಗ್ಬಿಡುತ್ತೆ. ಹೌದು. ಹೋಗಿರೋದು ಒಂದ್ 4-5 ಹೋಗಿದಾವ ಅಷ್ಟೇ. ಅದು ಹಂದಿ ಊಟಿ ಹೋಗಿದಾವೆ. ಆಗ್ಲೇ ಹಾಕ್ಬೇಕು, ಲೇಟ್ ಮಾಡಕ್ ಹೋಗ್ಬಾರ್ದು. ನಾಳೆ ಅನ್ನೋದು ಇರ್ಬಾರ್ದು. ಈಗ ನೋಡ್ದು ಹೋಗಿತೆ ಆಗ್ಲೇ ಸಸಿ ತಂದು ಹಾಕ್ಬಿಡ್ಬೇಕು. ಇಲ್ಲಿಂದ ಈ ಕಡೆ 5 ವರ್ಷದ, ಇಲ್ಲಿಂದ ಈ ಕಡೆ 4 ವರ್ಷದ. ಅವೆಲ್ಲ ಹಂಗ ನೀವು ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೀರಾ? 3 ವರ್ಷದಿದೆ ತೋರ್ಸಿದ್ನಲ್ಲ, 2 ವರ್ಷ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ಬ್ಯಾಚ್ ಹಂತವಾಗಿ ನಮ್ ನೀರು ಇಷ್ಟಕ್ ಆಗ್ಬೋದು ಅಂತ ಮಾಡ್ದವ್. ಒಂದ್ ಬೋರ್ಗೆ ಇವತ್ತು 2000 ಅದೇ ಹೇಳಿದ್ನಲ್ಲ, 2000 ತೆಂಗಿ ಅಡಿಕೆ, ಒಂದ್ 400 ತೆಂಗು ಎಲ್ಲ ಮೇಂಟೈನ್. ನಾವು ಬೇಸಿಗೆಯಲ್ಲಿ 3 ತಿಂಗಳು ಮಾತ್ರ ಬೋರ್ ಆನ್ ಮಾಡ್ತೀವಿ. ಇನ್ನ 9 ತಿಂಗಳು ಆನೆ ಮಾಡಲ್ಲ, ನೀರ್ನೇ ಕೊಡಲ್ಲ. ಆನೆ ಮಾಡಲ್ಲ, ನೀರು ಕೊಡಲ್ಲ. ಮಳೆಗಾಲದಲ್ಲಿ ಕೇವಲ 3 ತಿಂಗಳು ಕರೆಕ್ಟ್ ನೋಡಿ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಈ ಮಧ್ಯೆ ಯಾವ್ದಾರು ಮಳೆ ಅಂತಾರೆ ನಮ್ಗೊಂದು 20 ದಿವಸ ಅಷ್ಟೇ ಆತು ಬೋರು. ಹೌದು. ನಾವ್ ಏನ್ ರೈತರು ಎಲ್ಲಿ ಅಡವಟ್ ಆತಾವ್ರೆ ಅಂದ್ರೆ ಮಳೆ ಪರ್ಸೆಂಟೇಜ್ 40% ಆಗಿದ್ರೆ ಬೇಸಿಗೆನಲ್ಲಿ 60% ಬೆಳೆ ಇರುತ್ತೆ. ಆ ಬಳಕೆ ಇದೆಯಲ್ಲ, ನಮ್ಗೆ ಏನು ಕೆರೆಲ್ ನೀರಿದೆ ಅದನ್ನ ನೋಡ್ಕೊಂಡ್ ಬೆಳೆ ಮಾಡ್ಬೇಕು. ಅರೆ ನೀರಾವರಿ ಮಾಡೋದು, ಗದ್ದೆ ಕದರೋದು ಅಂತ. ಇಲ್ಲೇನ ಅಂದ್ರೆ ಕಾಲ್ ಕೆರೆ ನೀರ್ ಇರಕ್ಕಲ್ಲ, ಗದ್ದೆ ಮಾಡಿರ್ತಾರೆ. ಅರ್ಧ ಬೆಳೆ ಬಂತು ಒಣಗ್ಬಿಟ್ಕೊಂಡ್ ಬಾಯ್ ಬಿಡ್ತಾರೆ. ಹೌದು. ಅದೇ ಮತ್ತೆ ಈಗ ಮಳೆ ಪ್ರಮಾಣ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು, ಹೆಂಗ್ ಮೇಂಟೈನ್ ಮಾಡ್ಬೇಕು, ಬುದ್ಧಿವಂತಿಕೆನೂ ಬೇಕು.